ಹಾಯ್ ಗಾಯ್ಸ್, ವೆಲ್ಕಮ್ ಟು ಮ್ಯೂಸಿಕ್ ಲವರ್ ಚೇತುಮರಿ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಂದು 34th ವಿಡಿಯೋ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡ್ರಿ ನಮ್ಮ ಚಾನಲ್ಗೆ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಸಪೋರ್ಟ್ ಮಾಡಿರಿ. ನಮ್ಮೆಲ್ಲ ವಿಡಿಯೋಗಳಿಗೆ ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿರಿ. ಈ ಥರ ಅಂದ್ರೆ ನನಗೆ ಸ್ವಲ್ಪ ಮಾಡಬೇಕಂತ ಹುಮ್ಮಸ್ ಬರ್ತೈತಿ. ಅದಕ್ಕೆ ಇವತ್ತು 34th ವಿಡಿಯೋ ನಾನು ಏನು ಮಾಡಾಕತ್ತೀನಿ ಅಂತಂದ್ರೆ, ಆರ್ಡ್ರ್ ಹಾಕಿದ್ನಿ. ಮೀಶೋ ಬ್ಯಾಲೆನ್ಸ್ ಒಳಗೆ ಸೇವಿಂಗ್ ಇತ್ತು ನನ್ನ ಅಮೌಂಟ್. ಹಾಗಾಗಿ ಅದನ್ನು ಏನು ಮಾಡೋದಂತೆ ಆರ್ಡ್ರ್ ಮಾಡಿದ್ನಿ. ಆರ್ಡ್ರ್ ಮಾಡಿದ್ರೆ ಏನು ಬಂದೈತಿ, ಮತ್ತು 3 ಆರ್ಡ್ರ್ ಮಾಡಿದ್ನಿ. ಬಟ್ 2 ಆರ್ಡ್ರ್ ಬಂದಾವ. ಏನದಾವ ನೋಡೋಣ್ರಿ. ಮತ್ತು ಅದ್ರೊಳಗೆ ಕ್ವಾಲಿಟಿ ಅದು ಯಾವ ಥರ ಬಂದೈತಿ ಚೆಕ್ ಮಾಡಬೇಕು. ಅಂದ್ರೆ ಮೀಶೋ ಆರ್ಡ್ರ್ ಮಾಡೋದೊಂದು ಸ್ವಲ್ಪ ಕಷ್ಟನ. ಮೀಶೋ ಆಗಲಿ ಇದು ಯಾವುದೇ ಆರ್ಡ್ರ್ ಮಾಡಲಿ ನಾವು ಕ್ವಾಲಿಟಿ ಪ್ರಾಬ್ಲಮ್ ಬಂದಿರ್ತಾವೆ. ಕಮ್ಮಿ ರೇಟ್ ಹಿಂಗೆ ಕ್ವಾಲಿಟಿ ಚೆಕ್ಕಿಂಗ್ ಒಳಗೆ ಪ್ರಾಬ್ಲಮ್ ಬಂದಿರ್ತೈತಿ. ನೋಡಬೇಕು ನನ್ನ ಕ್ವಾಲಿಟಿ ಇದು ಯಾವ ಥರ ಬಂದೈತೆ ಅಂತೇಳಿ. ಬಹುಶಃ ಇದು ನೆಕ್ಲೆಸ್ ಇದ್ದಂಗೆ ಐತಿ. ಓಪನ್ ಮಾಡ್ತೀನಿ ನೋಡ್ರಿ. ಈಗ ರಿಟರ್ನ್ ಮಾಡೋ ಏನೋ ಅವಶ್ಯಕತೆ ಇಲ್ಲ ನನಗೆ, ಇರಲಿ. ಅದಕ್ಕೆ ಈ ಥರ ಓಪನ್ ಮಾಡಾಕತ್ತೀನಿ. ಈ ಥರದ್ದೊಂದು ನೆಕ್ಲೆಸ್ ನನ್ನ ಹತ್ರ ಇದ್ದಿದ್ದಿಲ್ಲ, ಅದಕ್ಕೋಸ್ಕರ ಇದನ್ನು ಆರ್ಡ್ರ್ ಮಾಡಿದ್ದೀನಿ ನಾನು. ಕ್ವಾಲಿಟಿ ಎಲ್ಲ ಒಂಥರ ಸಾಧಾರಣವಾಗೈತಿ, ಅಷ್ಟೊಂದೇನು ಒಳ್ಳೆಯ ಥರ ಇಲ್ಲ, ಸಾಧಾರಣವಾಗೈತಿ. ಅದರ ಜೊತೆಗೆ ಇಯರಿಂಗ್ಸ್ ಬಂದವ. ನನ್ನ ಫೇವ್ರೇಟ್ ಜುಮ್ಕಿನ ಬಂದಾವ. ಇಯರಿಂಗ್ಸ್ ದೊಡ್ಡ ದೊಡ್ಡನ ಅದ, ಅದ್ರಾಗ ಇಷ್ಟ ಆಕ್ಕವ ನನಗಂತೂ. ಇದಂತೂ ಇಷ್ಟ ಆಯ್ತು. ಅದ್ರ ನೆಕ್ಲೆಸ್ ಸ್ವಲ್ಪ ಪಸಂದ್ ಇಲ್ಲ, ಮನ್ಸಿಗೆ ಇಷ್ಟ ಇಲ್ಲ. ಮತ್ತೀಗ ಇನ್ನೊಂದು ಓಪನ್ ಮಾಡ್ತೀನಿ ನೋಡ್ರಿ ಯಾವ ಥರ ಆಯ್ತು ಅಂತ ಹೇಳಿ. ಬೆಲ್ಟ್ ತರಿಸೀನಿ, ಅದರ ಬೆಲ್ಟ್ ಇದ್ದಿದ್ದಿಲ್ಲ ನನ್ನ ಹತ್ರ, ಅದಕ್ಕೋಸ್ಕರ ಬೆಲ್ಟ್ ಆರ್ಡ್ರ್ ಮಾಡಿದ್ನಿ. ಯಾವಾಗಾದರೂ ಸ್ಯಾರಿ ಅದು ಇಟ್ಕೊಂಡಾಗ ಈ ಬೆಲ್ಟ್ ಎಲ್ಲ ಬೇಕಾಗುತ್ತಾ, ಅದು ಬೆಲ್ಟ್ ತೊಗೊಂಡಿನಿ. ನೋಡ್ರಿ 3 ಬೆಲ್ಟ್ ಬಂದಾವ. ಬಟ್ ಸ್ಟೀಲಿಂದ ಆ ಥರ ಈ ಥರ ಏನಿಲ್ಲ, ಸ್ವಲ್ಪ ಮಡಚ್ಬೋದು ಆ ಥರ ಐತಿದೆ. ಸ್ಮೂತ್ ಆಗದಾವ, ಚಲೋ ಅದಾವ. ಇವು ಸಾರಿ ಒಳಗದು ಬೇಕಾಗುತ್ತಾ, ಅದಕ್ಕೋಸ್ಕರ ಇದನ್ನ ಆರ್ಡ್ರ್ ಮಾಡೀನಿ ನಾನು. ಇದಕ್ಕೆ ರೇಟ್ ಬಂದ್ಬಿಟ್ಟು 150 ಕೊಟ್ಟೀನಿ. ಅಂದ್ರೆ ಟೋಟಲಾಗಿ ಅದು ಇದು ಸೇರಿ ಒಂದು 350 ಆಯ್ತು. ಹಂಗಾಗಿ ಮೀಶೋ ಬ್ಯಾಲೆನ್ಸ್ ಒಳಗೆ ಅಮೌಂಟ್ ಸೇವ್ ಇತ್ತಂತ ತೊಗೋಬೇಕಂತ ಏನಾರು ಮಾಡಿ ಮತ್ತು ಆರ್ಡ್ರ್ ಕ್ಯಾನ್ಸಲ್ ಮಾಡಿದ್ನಿ. ಹಂಗಾಗಿ ಮೀಶೋ ಬ್ಯಾಲೆನ್ಸ್ ಒಳಗೆ ಸೇವ್ ಇದ್ದ ತಕ್ಷಣ ಒಂದಿನ ನೋಡಂತಲೇ ಇಲ್ಲದಾವಲ್ಲ ಇನ್ನೇನು ಮಾಡೋದು ಅಂತ ಹೇಳಿ ಮಾಡಿಬಿಟ್ನ, ಆರ್ಡ್ರ್ ಮಾಡಿಬಿಟ್ನಿ ನಾನು. ಹಂಗೆ ನೋಡ್ರಿ ಈ ಥರ ನಾನು ನೆಕ್ಲೆಸ್ ಯಾವ ಥರ ಆಗುತ್ತಾ ಗೊತ್ತಿಲ್ಲ, ಅದಕ್ಕೆ ಈಗ ಹಾಕೊಂಡು ತೋರಿಸ್ತೀನಿ ನಿಮಗೆ. ನೆಕ್ಲೆಸ್ ಚಲೋ ಅನ್ಸುತ್ತೆ ಅಂತ ಹೇಳ್ರಿ ನೀವು ನನಗೆ. ಈ ಥರದ್ದು ನನ್ನ ಕಡೆ ಇದ್ದಿದ್ದಿಲ್ಲ ನೆಕ್ಲೆಸ್.
ಈಗ ತಗೊಂಡು ಖುಷಿ ಆಗತೈತೆ ನನಗಂತೂ. ನಮ್ಮವ್ವ ಎಲ್ಲರಿಗೂ ಒಂದೊಂದು ಜೊತೆ ಆದರೂ ಇಯರಿಂಗ್ಸ್ ಮಾಡಿಸಿ ಅದಾಳ ಗೋಲ್ಡ್. ಆದ್ರೆ ನಮ್ಗೆ ನಾವು ಹಾಕೋಂಗಾಗೋದಿಲ್ಲ. ಈ ಥರ ನೋಡೋಂತಲೇ ನಮಗೂ ಈ ಥರ ಹಾಕಬೇಕು ಆ ಥರ ಹಾಕಬೇಕು ಅಂತ ಅನ್ಸುತ್ತಾ. ಹಾಗಾಗಿ ನಾನು ಇವನ್ನೇ ಇಷ್ಟಪಡ್ತೀನಿ ಜಾಸ್ತಿ ಗೋಲ್ಡ್ಗಿಂತ. ನೋಡಿರಿ ಈ ಥರ ಕಾಣಿಸ್ತೀನಿ ನಾನಂತೂ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಕ್ವಾಲಿಟಿ ಅಂದರೂ ಸಾಧಾರಣ ಆಗೈತಿ. ಆರ್ಡ್ರ್ ಮಾಡೋದಿದ್ರು ಎಲ್ಲ ಥರ ಚೆಕ್ ಮಾಡಿ ನೀವು ಆರ್ಡ್ರ್ ಮಾಡಿರಿ. ಒನ್ ಟೈಮ್ ಒಳಗೆ ನಮ್ಮವ್ವ ನಮ್ಮಪ್ಪ ಏನು ತರ್ತಾರೆ ನೋಡಿ ಅದನ್ನೆಲ್ಲ ಹಾಕೋತಿದ್ವಿ. ಬಟ್ ಈಗ ನಮ್ದು ರಾಜಕೀಯ ಅಂದಿಂದ ಈ ಥರ ಏನಾದರೂ ಆರ್ಡ್ರ್ ಮಾಡತ್ತೀನಿ ನಾನಂತರೂ. ಈಗೀಗ ಮೊದಲೆಲ್ಲ ಏನು ನನಗಿದ್ರೆ ಆರ್ಡ್ರ್ ಮಾಡಬೇಕು ಅದು ಇದು ಅಂತ ಏನೂ ರೂಢಿನೇ ಇದ್ದಿದ್ದಿಲ್ಲ. ಒಬ್ರಿಗೊಬ್ರು ನೋಡಿ ಈ ಥರ ಎಲ್ಲ ಮಾಡೋಕೆ ಹಚ್ಚುತ್ತೆ. ಬಟ್ ಹಾಗಾಗಿ ನಾನು ಈಗ ಆರ್ಡ್ರ್ ಮಾಡಾಕ್ತೀನಿ. ಎಷ್ಟೋ ಸಲ ಆರ್ಡ್ರ್ ಮಾಡಿ ಕ್ಯಾನ್ಸಲ್ ಮಾಡೀನಿ. ಮತ್ತು ವಾಪಸ್ ಅಡ್ರೆಸ್ ರಾಂಗ್ ಹಾಕಿದ್ದಕ್ಕೆ ಎಷ್ಟೋ ಸಲ ಬೈಸ್ಕೊಂಡಿದ್ದು ಐತೆ. ನಾನು ಹಿಸ್ಟ್ರಿ ಒಳಗೆ ಸಿಕ್ಕಾಪಟ್ಟೆ ಬೇಯಿಸ್ಕೊಂಡಿನಿ ನಾನು. ಬಟ್ ಈಗ ಆರ್ಡ್ರ್ ಅಂದ್ರೆ ನಮ್ಮ ಬಾಗಲಕೋಟೆ ಕಡೆ ಆರ್ಡ್ರ್ ಮಾಡಿದ್ದಕ್ಕೆ ಬಂದೈತಿ. ಈಗ ಅದಕ್ಕೋಸ್ಕರ ಈ ಥರ ಐತಿ ಕ್ವಾಲಿಟಿ. ಬಟ್ ನೋಡ್ಬೇಕಂದ್ರೆ ಹತ್ತಿರದ ಅಂಗಡಿಗಳೊಳಗೆ ಅದು ತೊಗೊಳ್ಳೋದು ಬೆಸ್ಟ್. ಯಾಕಂದ್ರೆ ಏನಾದರೂ ಆದ್ರೆ ಹೋಗಿ ತೋರಿಸ್ಬೋದು. ಈಗ ಅವರು ಅಂಗಡಿಯವರು ಕೇರ್ ಮಾಡೋದಿಲ್ಲ ಬಿಡ, ಅದನ್ನು ನೀವು ಮಾಡಿರ್ಬೇಕಾ ಆ ಥರ ಈ ಥರ ಅಂಥೇಳಿ ಕಳಿಸ್ಬಿಡ್ತಾರೆ. ಬಟ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಆರ್ಡ್ರ್ ಮಾಡೋದಕ್ಕಿಂತ ಹತ್ರನ ಕ್ವಾಲಿಟಿ ಅದು ಎಲ್ಲ ಚೆಕ್ ಮಾಡ್ಕೊಂಡು ತೊಗೊಳಕ್ಕೆ ಬರ್ತೈತಿ. ಹತ್ತಿರದ ಅಂಗಡಿಗಳೊಳಗೆ ವ್ಯಾಪಾರ ಮಾಡೋದು ಉತ್ತಮ ಅಂತ ನನಗನ್ಸುತ್ತೆ. ಹಂಗೆ ನಾವೀಗ ಆರ್ಡ್ರ್ ಮಾಡಿಬಿಡ್ತೀವಿ, ಏನೋ ಚೆಂದ ಕಾಣಿಸ್ತಿಲ್ಲ ಆರ್ಡ್ರ್ ಮಾಡಿಬಿಡ್ತೀವಿ. ಬಟ್ ಕ್ವಾಲಿಟಿದೊಂದು ಪ್ರಾಬ್ಲಮ್ ಆಗುತ್ತೆ. ಅಲ್ಲಲ್ಲಿ ಸ್ವಲ್ಪ ಯಾವುದಾದ್ರೂ ಅರಿವಿ ಇತ್ತಂದ್ರೆ ಸ್ವಲ್ಪ ಕಟ್ ಆಗಿದೆ ಇರಲಿ, ಹರಿದಿದ್ದೇ ಇರಲಿ, ಹಿಂಗೆ ಹಾಕಿರ್ತಾರೆ. ಬ್ಯಾಲೆನ್ಸ್ ಅವ್ರಿಗೆ ಬ್ಯಾಲೆನ್ಸ್ ಇರ್ತಾವಲ್ಲ ಆ ಡ್ರೆಸ್ಗಳದು, ಅವನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ಬೇಕಂಥೇಳಿ ಅವ್ರು ಈ ಥರ ಎಲ್ಲ ಮಾಡ್ತಿರ್ತಾರೆ. ಸೊ ನಾನು ರಿಸ್ಕ್ ತೊಗೋಬಾರ್ದು ಅಂಥೇಳಿ ಮೀಶೋ ಒಳಗೆ ಅದು ಆರ್ಡ್ರ್ ಮಾಡೋದು ಕಮ್ಮಿ ಮಾಡಿರಿ ಅಂತ ಹೇಳ್ತೀನಿ. ಮತ್ತು ರಿಸ್ಕ್ ಯಾಕಪ್ಪ, ಸುಮ್ಮನೆ ನಮ್ಮ ಹತ್ತಿರದ ಅಂಗಡಿಗಳೊಳಗೆ ಪರ್ಚೇಸ್ ಮಾಡಿದ್ರೆ ಒಂದು ಒಳ್ಳೆ ರೀತಿ ಕ್ವಾಲಿಟಿನೂ ಸಿಗುತ್ತೆ, ಒಳ್ಳೆ ರೀತಿ ರೇಟ್ ಬಗ್ಗೆ ಹರಿಸ್ಕೋಬೋದು. ಇಲ್ಲಿ ಎಷ್ಟು ಇರುತ್ತೋ ಅಷ್ಟಕ್ಕೆಲ್ಲ ಆರ್ಡ್ರ್ ಹಾಕಿ ಮುಗಿಸ್ಬೇಕಾಗತ್ತೆ. ಹಂಗಾಗಿ ಅಂಗಡಿಗಳೊಳಗೆ ತೊಗೊಳ್ಳೋದು ಉತ್ತಮ ಅಂತ ಹೇಳ್ತೀನಿ. ಬಟ್ ನಾನಂತೂ ಈಗ ತೆಗೆದಿಟ್ಬಿಡ್ತೀನಿ. ಇದನ್ನೇನಾದರೂ ನಾನು ತೆಗೆದಿಡ್ಲಿಕ್ಕಂದ್ರೆ ನಮ್ಮ ತಂಗಿ ಯಾರು ಬರ್ತಾರೆ ಬಕಾಸುರಿಗಳು ಬಂದು ಎಲ್ಲ ಸಾಮಾನುಗಳು ತೊಗೊಂಡ್ಬಿಡ್ತಾರೆ. ಹಾಗಾಗಿ ಅವ್ರು ಬರ್ಗೊಡ್ದೆ ಎಲ್ಲ ತೆಗೆದು ಮತ್ತು ಹಂಗೆ ಪ್ಯಾಕ್ ಮಾಡಿ ತಪ್ಪಿಸಿಡ್ಬೇಕು. ಇಲ್ಲಿಕಂದ್ರೆ ಹಾಕೊಂಡು ನೋಡೋದು ಆ ಥರ ಈ ಥರ ಮಾಡಿ ಅದ್ರೊಳಗಿನ ಸ್ಟೋನ್ ಗಿನ್ ಎಲ್ಲ ಕಳಿಸೇ ಬಿಡ್ತಾರೆ ಅವರಂತರೂ. ಅದಕ್ಕೆ ಕೊಡೋಕೆ ಇಷ್ಟ ಆಗಲ್ಲ. ಏನಾದರೂ ಫಂಕ್ಷನ್ ಮತ್ತು ಇದ್ರೆ ಕೊಡೋಕ್ಕೇನೋ ಇದು ಇಲ್ಲ. ಬಟ್ ಕೊಡ್ತಿರ್ತೀನಿ ನಾನು ನಮ್ಮ ತಂಗಿಯರಿಗೆ. ಬಟ್ ಈಗ ತೆಗೆದಿಟ್ಬಿಡ್ತೀನಿ ಹೊಸ ಎಲ್ಲ ಸ್ಟೋನ್ ಕಳಿಸ್ಬಿಡ್ತಾಳೆ. ನಮ್ಮ ಸಣ್ಣ ತಂಗಿ ಅಂತೂ ಸಿಕ್ಕಾಪಟ್ಟಿ ಉಡಾಳಿದಾಳ. ಆಕೆ ಸಂಬಂಧ ಎಲ್ಲ ಏನು ಇದ್ದಿದ್ದೆಲ್ಲ ಮುಚ್ಚಿಡೋಕೆ ಟ್ರೈ ಮಾಡ್ತೀವಿ ಮನ್ಯಾಗ ಕೊಟ್ಟರು. ನಾನು ನೋಡಿ ಎಲ್ಲ ಗೋಲ್ಡ್ ಇದ್ದೂ ಈ ಥರದಕ್ಕೆ ಆಸೆ ಮಾಡೋಕ್ಕೆಂದ್ರೆ ನಾನು ಒಬ್ಬಕ್ಕೆ ಅನ್ಸುತ್ತೆ ಗೋಲ್ಡ್ ಹಾಕೊಳ್ಳೋದು ಬಿಟ್ಟ. ಸೊ ಇಷ್ಟೊತ್ತನ ಯಾರಿಗೆಲ್ಲ ನಮ್ಮ ವಿಡಿಯೋ ಇಷ್ಟ ಆಯ್ತು ನೋಡಿರಿ, ಲೈಕ್ ಶೇರ್ ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಸ್ವಲ್ಪ ಇವತ್ತು ವಾಯ್ಸ್ ಸ್ವಲ್ಪ ಕಮ್ಮಿನ ಅನ್ನಿಸ್ತು, ಯಾಕಂದ್ರೆ ಹುಷಾರಿಲ್ಲ ನನಗೆ, ಹಾಗಾಗಿ ವಾಯ್ಸ್ ಸ್ವಲ್ಪ ಕಮ್ಮಿ ಆಗೈತಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನನಗೆ ಯಾವಾಗಲೂ ಸಪೋರ್ಟ್ ಮಾಡ್ಕೊತಾ ಇರ್ರಿ. ಥ್ಯಾಂಕ್ ಯು.